ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಕೂಡ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟಿಗೆ ಸ್ವಾಗತ. ನಾನು ಆಶಿಕ್ ಮುಲ್ಕಿ. ರಾಜ್ಯ ಸರ್ಕಾರ ಬಿಡದಿಯಲ್ಲಿ ನಿರ್ಮಾಣ ಮಾಡೋದಕ್ಕೆ ಹೊರಟಿರುವಂಥ ಟೌನ್ಶಿಪ್ ಯೋಜನೆಗೆ ವಿರೋಧವೂ ಕೂಡ ಕೇಳಿ ಬರ್ತಾ ಇದೆ, ಪರವೂ ಕೂಡ ಕೇಳಿ ಬರ್ತಾ ಇದೆ. ಆದರೆ ಪರಕ್ಕಿಂತ ವಿರೋಧದ ಸದ್ದೆ ಜಾಸ್ತಿಯಾಗಿ ಕೇಳಿ ಬರ್ತಾ ಇರುವಂಥದ್ದು. ಕಳೆದ ಒಂದೂವರೆ ವರ್ಷದಿಂದನೂ ಕೂಡ ಈ ಒಂದು ಟೌನ್ಶಿಪ್ ಯೋಜನೆಯ ಆಡಳಿತಾತ್ಮಕ ಕೆಲಸಗಳು ಸದ್ದಿಲ್ಲದೆ ನಡೀತಾನೆ ಇತ್ತು. ಆದರೆ ಯಾವಾಗ ಸಿದ್ದರಾಮಯ್ಯನವರು CM ಹುದ್ದೆಯಿಂದ ಕೆಳಗಿಳಿದು ಆ ಜಾಗಕ್ಕೆ DK ಶಿವಕುಮಾರ್ ಅವರು ಬಂದು ಕೂತರು, ಅವತ್ತಿನಿಂದ ಬಿಡದಿ ಟೌನ್ಶಿಪ್ ಯೋಜನೆ ಭಾಳ ದೊಡ್ಡ ವಿವಾದವಾಗಿ ಮಾರ್ಪಾಡಾಯಿತು. ಬಹುಶಃ ತುಂಬ ಜನರು ಗೊತ್ತಿದೆ, ಬಟ್ ಸ್ಟಿಲ್ ಈ ವಿಡಿಯೋ ನೋಡ್ತಿರೋರಿಗೆ ಕೆಲವರಿಗೆ ಮಾಹಿತಿಯ ಕೊರತೆ ಇರ್ಬೋದು. ಆ ಕಾರಣಕ್ಕಾಗಿ ಏನಿದು ಯೋಜನೆ ಅಂತ ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ. ಬಿಡದಿ ಟೌನ್ಶಿಪ್ ಯೋಜನೆ ಅಂತಂದರೆ ಸುಮಾರು 26 ಹಳ್ಳಿಗಳು, ಮುಖ್ಯವಾಗಿ ಬೈರಮಂಗಲ ಮತ್ತು ಕಾಂಚಗಾರನಹಳ್ಳಿಯ 2 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 26 ಹಳ್ಳಿಗಳ ವ್ಯಾಪ್ತಿಯಲ್ಲಿ 9,600 ಎಕರೆ ಭೂಮಿಯನ್ನು ಭೂಸ್ವಾಧೀನ ಪಡಿಸ್ಕೊಂಡು ಅಲ್ಲಿ ಹೈಟೆಕ್ ಆಗಿರುವಂಥ ಒಂದು ಟೌನ್ಶಿಪ್ಪನ್ನು ನಿರ್ಮಾಣ ಮಾಡುವಂಥದ್ದೇ ಈ ಬಿಡದಿ ಟೌನ್ಶಿಪ್. ಅಲ್ಲಿ ಕೃಷಿ ಭೂಮಿಯೇ ಅತ್ಯಂತ ಹೆಚ್ಚಿರುವಂಥದ್ದು, 99% ಕೃಷಿ ಭೂಮಿನೇ ಇರುವಂಥದ್ದು. ಸೊ ಆ ಜಾಗವನ್ನು ಭೂಸ್ವಾಧೀನ ಮಾಡಿಕೊಂಡು ಅಲ್ಲಿ ಟೆಕ್ ಪಾರ್ಕ್ಗಳನ್ನು ನಿರ್ಮಾಣ ಮಾಡುವಂಥದ್ದು ಅಥವಾ ಈ ಕಮರ್ಷಿಯಲ್ ಆ್ಯಕ್ಟಿವಿಟಿಗೆ ಅಲ್ಲಿ ಟೌನ್ಶಿಪ್ಪನ್ನು ನಿರ್ಮಾಣ ಮಾಡುವಂಥದ್ದು. ಅಂದರೆ ಒಟ್ಟಾರೆ ಆ ಒಂದು ಭೂಮಿಯನ್ನು ಸಂಪೂರ್ಣವಾಗಿ ಒಂದು ಹೈಟೆಕ್ ರೀತಿಯಾಗಿ ಕನ್ವರ್ಟ್ ಮಾಡಿಕೊಳ್ಳುವಂಥ ಒಂದು ಯೋಜನೆ ಬಿಡದಿ ಟೌನ್ಶಿಪ್. ಸೊ ಈ ಯೋಜನೆಗೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಬಂದು ಕೂತ ನಂತರ ಭಾಳ ದೊಡ್ಡ ಮಟ್ಟದ ವಿರೋಧ ಕೇಳಿ ಬರ್ತಾ ಇರುವಂಥದ್ದು. ಯಾವಾಗ ಈ ಒಂದು ಯೋಜನೆಯ ಬಗ್ಗೆ ಬಹಿರಂಗವಾಗಿ ಮಾಜಿ ಮುಖ್ಯಮಂತ್ರಿ ಜೊತೆಗೆ ಈಗಿನ ಕೇಂದ್ರ ಸಚಿವರಾಗಿರುವಂಥ HD ಕುಮಾರಸ್ವಾಮಿ ಅವರು ಬಹಿರಂಗವಾಗಿ ಮಾತನಾಡ್ತಾ ಹೋದರು, ಅಲ್ಲಿಂದ ಈ ಒಂದು ಯೋಜನೆ ವಿವಾದ ರೂಪ ತಾಳ್ತು. ಸೊ ಈಗ ನಿರಂತರವಾಗಿ ಕಾಂಗ್ರೆಸ್ ಸರ್ಕಾರ, ಅದರಲ್ಲೂ CM DK ಶಿವಕುಮಾರ್ ವರ್ಸಸ್ HD ಕುಮಾರಸ್ವಾಮಿ ಅನ್ನುವಂಥ ರೀತಿಯಲ್ಲೇ ಈ ಒಂದು ಬಿಡದಿ ಟೌನ್ಶಿಪ್ ವಿಚಾರ ಈಗ ಮುನ್ನಡೀತಾ ಇರುವಂಥದ್ದು. ಒಂದು ಇಬ್ಬರು ಒಕ್ಕಲಿಗ ನಾಯಕರ ಒಂದು ಪ್ರತಿಷ್ಠೆಯ ಕಣವಾಗಿ ಬಿಡದಿ ಟೌನ್ಶಿಪ್ ಮಾರ್ಪಾಡಾಗಿದೆ ಅಂದರೆ ತಪ್ಪಾಗಲ್ಲ. ಇದಕ್ಕೆ ದೋಸ್ತಿಯಾಗಿರುವಂಥ ಕಾರಣಕ್ಕಾಗಿ BJPಯು ಕೂಡ ಎಂಟ್ರಿ ಕೊಟ್ಟು ಅಲ್ಲಿ ವಿರೋಧ ಮಾಡುವಂಥ ರೈತರ ಜಮೀನಿಗೆ ಭೇಟಿ ಕೊಡುವಂಥದ್ದು, ರೈತರನ್ನು ಮಾತಾಡಿಸುವಂಥದ್ದು, ಆ ಹಳ್ಳಿಗೆ ಹೋಗಿ ಹಳ್ಳಿಗಳ ಬಗ್ಗೆ ಮಾಹಿತಿಯನ್ನು ಪಡೆಯೋದು, ಈ ರೀತಿಯ ಒಂದು ವಿರೋಧದ ಚಟುವಟಿಕೆಗಳನ್ನು ಕೂಡ BJPಯು ಕೂಡ ಮಾಡ್ತಾ ಇದೆ. ಯಾವುದೇ ಕಾರಣಕ್ಕೂ ಕೂಡ ನಾವು ಈ ಒಂದು ಯೋಜನೆಯನ್ನು ಜಾರಿ ಮಾಡೋದಕ್ಕೆ ಬಿಡಲ್ಲ ಅನ್ನುವಂಥ ಒಂದು ನಿರ್ಧಾರವನ್ನು ಬಹಿರಂಗವಾಗಿ HD ಕುಮಾರಸ್ವಾಮಿ ಅಂದರೆ JDS ಮತ್ತು BJPಯವರು ಘೋಷಣೆ ಮಾಡಿರುವಂಥದ್ದು. ಆದರೆ ಯಾವುದೇ ಕಾರಣಕ್ಕೂ ಈ ಯೋಜನೆಯನ್ನು ನಾವು ಕೈ ಬಿಡಲ್ಲ ಅಂತ ರಾಜ್ಯ ಸರ್ಕಾರವು ಕೂಡ ನಿಲುವಿರುವಂಥದ್ದು. ಇತ್ತೀಚೆಗೆ 2-3 ದಿನಗಳ ಹಿಂದೆ ನ್ಯೂಸ್ 18 ಒಂದು ಸುದ್ದಿ ಕೂಡ ಬ್ರೇಕ್ ಮಾಡಿತ್ತು. ಸದ್ಗದ್ದಲ ಇಲ್ಲದೆ ಈ ಒಂದು ಯೋಜನೆಯ DPR ಅನ್ನು ಕೂಡ ರೆಡಿ ಮಾಡೋದಕ್ಕೆ ಒಂದು ಟೆಂಡರ್ಗೂ ಕೂಡ ಇನ್ವಿಟೇಷನನ್ನು ರಾಜ್ಯ ಸರ್ಕಾರ ಅಂದರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಡೆವಲಪ್ಮೆಂಟ್ ಅಥವಾ GBDA ಮೂಲಕವಾಗಿ ರಾಜ್ಯ ಸರ್ಕಾರ ಕರೆದಿರುವಂಥದ್ದು. ಅಂದರೆ ಈ ಒಂದು ಯೋಜನೆ ಯಾವ ಸ್ವರೂಪದಲ್ಲಿರಬೇಕು, ಈ ಯೋಜನೆ ಯಾವ ಸ್ಕೇಲಲ್ಲಿರಬೇಕು, ಯಾವ ರೀತಿಯಾಗಿರುವಂಥ ಹೂಡಿಕೆ ಇರಬೇಕು, ಮತ್ತು ಈ ಒಂದು ಯೋಜನೆಗೆ ಭೂಮಿ ಕೊಡುವಂಥ ರೈತರ ಶೇರ್ ಯಾವ ಥರ ಇರಬೇಕು ಅನ್ನುವಂಥದ್ದೆಲ್ಲವನ್ನು ಕೂಡ ಒಂದು ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟನ್ನು ತಯಾರು ಮಾಡೋದಕ್ಕೆ 26 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಟೆಂಡರನ್ನು ಕೂಡ ಸರ್ಕಾರ ಈಗಾಗಲೇ ಕರೆದಿರುವಂಥದ್ದು. ಇನ್ನೇನು 2-3 ದಿನಗಳಲ್ಲಿ ಆ ಟೆಂಡರು ಕೂಡ ಫೈನಲೈಸ್ ಆಗುತ್ತೆ. ಅಂದರೆ ಅಲ್ಲಿ ನಾನು ಪರ್ಸ್ನಲ್ ಆಗಿ ಹೋದಂಥ ಸಂದರ್ಭದಲ್ಲಿ ರೈತರು ಅಲ್ಲಿ ಫಲವತ್ತಾದಂಥ ಭೂಮಿ ಇದೆ, ನಾವಿಲ್ಲಿ ನೆಲದಲ್ಲಿ ಅನ್ನ ಬೆಳೀತಾ ಇಲ್ಲ, ಅನ್ನದ ಜೊತೆಗೆ ಚಿನ್ನವನ್ನು ಕೂಡ ಬೆಳೀತಾ ಇದ್ದೀವಿ ಅನ್ನುವಂಥ ಒಂದು ಭಾವನಾತ್ಮಕ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಅಂದರೆ ಇಲ್ಲಿ ಮುಖ್ಯವಾಗಿ ವಡೇರಹಳ್ಳಿ ಮತ್ತು ದೊಡ್ಡಹಳ್ಳಿ ಮತ್ತು ಕೆಂಪಯ್ಯನಪಾಳ್ಯ ಈ 3 ಗ್ರಾಮಗಳಲ್ಲಿ, ಈ 3 ಹಳ್ಳಿಗಳಲ್ಲಿ ಈಗಾಗಲೇ ಈ ಒಂದು ಯೋಜನೆಗೆ ಪೂರಕವಾಗಿರುವಂಥ ವಾತಾವರಣ ಇರುವಂಥದ್ದು. ಬಹುತೇಕ 90-95% ರೈತರು ಇಲ್ಲಿರುವ ಈ 3 ಹಳ್ಳಿಗಳಲ್ಲಿರುವಂಥ ರೈತರು ಭೂಮಿಯನ್ನು ಕೊಡೋದಕ್ಕೆ ಸರ್ಕಾರಕ್ಕೆ ತಿಳುವಳಿ ಪತ್ರವನ್ನು ಕೂಡ ಇಸ್ಕೊಂಡು ಈಗಾಗಲೇ ಒಪ್ಕೊಂಡಿರುವಂಥದ್ದು. ಅಂದರೆ ಈ 3 ಹಳ್ಳಿಗಳು ಯಾಕೆ ಬೇಗನೆ ಒಪ್ಕೊಳ್ತು ಅಂತ ಒಂದು ಗ್ರೌಂಡ್ ರಿಯಾಲಿಟಿ ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ
ಕೆಂಗೇರಿ ಅಂದರೆ ವೃಷಭಾವತಿ ನದಿಯಿಂದ ಹರಿದು ಬರ್ತಾ ಇರುವಂಥ ನೀರಿನಲ್ಲಿ ಕೃಷಿ ಚಟುವಟಿಕೆಗಳು ಮಾಡಬೇಕು, ಅಂದರೆ ಕೃಷಿಯನ್ನು ಮಾಡಬೇಕಾಗುತ್ತೆ. ಸೊ ಈ ವೃಷಭಾವತಿ ನದಿಗೆ ಎಲ್ಲಿಂದ ನೀರು ಬರ್ತಾ ಇದೆ ಅಂತಂದರೆ, ಬೆಂಗಳೂರಿನಲ್ಲಿ ಪ್ರತಿನಿತ್ಯ ಬೆಂಗಳೂರು ಜನ ಯೂಸ್ ಮಾಡುವಂಥ ನೀರು ರಾಜಕಾಲುವೆ ನಾಲೆಗಳ ಕಾಲುವೆಗಳ ಮೂಲಕವಾಗಿ ವೃಷಭಾವತಿ ನದಿಗೆ ಸೇರಿ ಕೆಂಗೇರಿ ನಾಲೆ ಮೂಲಕವಾಗಿ ಈ ಭಾಗಕ್ಕೆ ಹೋಗ್ತಾ ಇರುವಂಥದ್ದು. ಅದು ಅಲ್ಲಿಂದ ಅಂದರೆ ಬೈರಮಂಗಲ, ಬಿಡದಿ, ಬೈರಮಂಗಲ, ರಾಮನಗರ ಹಿಂಗೆ ಹೋಗ್ತಾ ನಂತರ ಅದು ಮುತ್ತತ್ತಿ, ಹೊಗೇನಕಲ್ಗೆ ಹೋಗಿ ತಮಿಳುನಾಡು ಭಾಗಕ್ಕೂ ಕೂಡ ಹೋಗಿ ಸೇರುತ್ತೆ. ಸೊ ಈ ನೀರು ಅತ್ಯಂತ ಕಲುಷಿತವಾಗಿರುವಂಥ ನೀರು. ನಿಜಕ್ಕೂ ಅಲ್ಲಿ ಹೋಗಿ ನಿಂತ್ಕೊಳ್ಳೋಕ್ಕೂ ಕೂಡ ಆಗಲ್ಲ, ಮೂಗು ಮುಚ್ಕೊಂಡೇ ಇರಬೇಕಾಗಿರುವಂಥ ಪರಿಸ್ಥಿತಿ ನಾನಲ್ಲಿ ಹೋಗಿದ್ದೆ. ಸೊ ಆ ಕಾರಣಕ್ಕೆ ನಮಗೆ ಶುದ್ಧವಾಗಿರುವಂಥ ನೀರಿಲ್ಲ. ಈ ನೀರನ್ನು ಇಟ್ಕೊಂಡು ನಾವೇನು ಬೆಳೆ ಬೆಳಿಬೇಕು ಅನ್ನುವಂಥ ಒಂದು ಪ್ರಶ್ನೆ. ಸೊ ಹಾಗಾಗಿ ನಾವು ನಮ್ಮ ಜಮೀನನ್ನು ಕೊಡ್ತಾ ಇದ್ದೀವಿ. ನಮ್ಮ ಜಮೀನಿಗೆ ಎಕರೆಗೆ 50-60 ಲಕ್ಷ ರೂಪಾಯಿ ಕೇಳ್ತಾರೆ ಬೇರೆಯವರು ಬಂದರೆ. ಸರ್ಕಾರನೇ ನಮಗೆ ಇಲ್ಲಿ ಮುಂದೆ ನಿಂತು 2,07,14,000 ರೂಪಾಯಿ ಒಳ್ಳೆ ರೇಟನ್ನು ಕೊಡ್ತಾ ಇದೆ, ಅದಕ್ಕೆ ನಾವು ಕೊಡ್ತಾ ಇದ್ದೀವಿ ಅನ್ನುವಂಥ ಒಂದು ಮಾತನ್ನು ಈ ಭಾಗದಲ್ಲಿರುವಂಥ ಅಂದರೆ ಈ 3 ಗ್ರಾಮದಲ್ಲಿರುವಂಥ ರೈತರು ನಾನು ಹೋದಂಥ ಸಂದರ್ಭದಲ್ಲಿ ನನಗೆ ಮಾಹಿತಿಯನ್ನು ಕೊಟ್ಟಿದ್ದರು. ಸೊ ಆದರೆ ಉಳಿದಿರುವಂಥ ಕಡೆಗಳಲ್ಲಿ ಫಲವತ್ತಾದ ಭೂಮಿ ಇದೆ, ಶುದ್ಧ ನೀರಿದೆ, ಅಂದರೆ ಎಲ್ಲರೂ ಕೂಡ ರೈತರು ಬೋರ್ವೆಲನ್ನು ಹಾಕಿಸ್ಕೊಂಡು ಬೋರ್ವೆಲಿಂದ ನೀರು ತೆಗೆದು ತಮ್ಮ ಕೃಷಿ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ನಾವು ನಮ್ಮ ಭೂಮಿಯನ್ನು ಕೊಡೋದಕ್ಕೆ ಸಿದ್ಧರಿಲ್ಲ, ನಮ್ಮ ಜೀವ ಹೋದರೂ ಪರವಾಗಿಲ್ಲ, ನಾವು ಭೂಮಿಯನ್ನು ಕೊಡಲ್ಲ ಅನ್ನುವಂಥ ಒಂದು ಸಿಟ್ಟಿಗೆ ಬಿದ್ದು ಜಿದ್ದಿಗೆ ಬಿದ್ದಿದ್ದೀಗ ಹೋರಾಟವನ್ನು ಮಾಡ್ತಾ ಇರುವಂಥದ್ದು. ಹೆಚ್ಚು ಕಮ್ಮಿ ಹೋರಾಟ 462-63 ದಿನಗಳು ದಾಟಿದೆ. ಈಗ ನಿರಂತರವಾಗಿ ಅಂದರೆ 1.5 ವರ್ಷದಿಂದ ಹೋರಾಟ ಮಾಡ್ತಾನೆ ಬರ್ತಾ ಇದ್ದಾರೆ. 462-63 ದಿನ ಆಯಿತು ಹೋರಾಟ ಅಂದರೆ ಪ್ರತಿಭಟನೆ ಶುರುವಾಗಿ. ಆ ಬೈರಮಂಗಲದ ಆ ದೇವಸ್ಥಾನ ಏನಿದೆ ಆ ಪಟ್ಟಣದಲ್ಲಿ, ಅಲ್ಲೇ ಜಂಕ್ಷನ್ನಲ್ಲಿ ಆ ದೇವಸ್ಥಾನದ ಮುಂಭಾಗದಲ್ಲಿ ಧರಣಿಯನ್ನು ಪ್ರತಿದಿನ ಕೂರುವಂಥದ್ದು ರೈತರು. ಸೊ ಆ ಹೋರಾಟ ಶುರುವಾಗಿ ಈಗ 1.5 ವರ್ಷ ಕಳೀತಾ ಬಂತು. ಸೊ ಈಗ ಅದೊಂದು ಸ್ವಲ್ಪ ಕಾವು ಜಾಸ್ತಿ ಪಡಿತಾ ಇರುವಂಥದ್ದು. ಅಂದರೆ ಯಾವಾಗ ನಾನು ಈಗಾಗಲೇ ಹೇಳಿದಾಗೆ HD ಕುಮಾರಸ್ವಾಮಿ ಅವರು ಈ ಒಂದು ಯೋಜನೆ ಬಗ್ಗೆ ಬಹಿರಂಗವಾಗಿ ಮಾತಾಡ್ತಾ ಹೋದರು, ಆವಾಗ ಇದೊಂದು ಸ್ವಲ್ಪ ರಾಜಕೀಯ ಸ್ವರೂಪ ಪಡೆದು ಇದು ಇಬ್ಬರ JDS ಮತ್ತು ಅದರಲ್ಲೂ ಮುಖ್ಯವಾಗಿ HD ಕುಮಾರಸ್ವಾಮಿ ಮತ್ತು DK ಶಿವಕುಮಾರ್ ಅವರ ನಡುವಿನ ಪ್ರತಿಷ್ಠೆಯ ಯೋಜನೆಯಾಗಿ ಮಾರ್ಪಾಡಾಗಿರುವಂಥದ್ದು. ಇದರಿಂದ ರೈತರಿಗೂ ಕೂಡ ಅನಾನುಕೂಲತೆ ಇದೆ ಅಲ್ಲಿ. ಆದರೆ ಅಷ್ಟೇ ಪ್ರಮಾಣದಲ್ಲಿ ರೈತರು ಕೆಲವೊಂದಿಷ್ಟು ರೈತರು ಪರವನ್ನು ಕೂಡ ವಹಿಸ್ಕೊಳ್ತಿದ್ದಾರೆ. ಜಮೀನು ತಗೊಳ್ಳಿ, ನಾವು ರೆಡಿ ಇದ್ದೀವಿ, ನಮ್ಮ ಮಕ್ಕಳ ಭವಿಷ್ಯ ಈ ಮೂಲಕವಾದರೂ ಉಜ್ವಲ ಆಗೋದಾದರೆ ನಾವು ನಮ್ಮ ಭೂಮಿಯನ್ನು ಕೊಡೋದಕ್ಕೆ ರೆಡಿ ಇದ್ದೀವಿ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಈಗಾಗಲೇ ಕೆಲವು ಫಲಾನುಭವಿಗಳಿಗೆ ಭೂಸ್ವಾಧೀನ ಮಾಡಿಕೊಂಡು ಫಲಾನುಭವಿಗಳಿಗೆ ಚೆಕ್ ಮೂಲಕವಾಗಿ ದುಡ್ಡನ್ನು ಕೂಡ ಮಾಗಡಿ ಶಾಸಕರಾಗಿರುವಂತಹ ಬಾಲಕೃಷ್ಣ ಅವರು ಕೊಟ್ಟಿರೋದನ್ನು ನಾವು ನೋಡಿದ್ವಿ. ನಿನ್ನೆಏನೋ ಕೊಟ್ಟರು ಅವರು ಒಂದಿಷ್ಟು ಮಂದಿಗೆ. ಸೊ ಅದೇ ರೀತಿಯಾಗಿ ಹಂತವಾಗಿ ನಾವೆಲ್ಲರಿಗೂ ಕೂಡ ದುಡ್ಡು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ 9,600 ಎಕರೆಯಷ್ಟು ಸಂಪೂರ್ಣ ಭೂಮಿ ಸಿಕ್ಕರೆ ಮಾತ್ರ ಈ ಒಂದು ಬಿಡದಿ ಟೌನ್ಶಿಪ್ ಯೋಜನೆಯನ್ನು ಟೇಕ್ ಆಫ್ ಮಾಡೋದಕ್ಕೆ ಸರ್ಕಾರಕ್ಕೆ ಸಾಧ್ಯ ಆಗುತ್ತೆ. ಆದರೆ ಹೋರಾಟ ನಡೀತಾ ಇದೆ. ರೈತ ಸಂಘ ವಿರೋಧ ಅಂದರೆ ಒಟ್ಟಾರೆ ರೈತ ಸಂಘಗಳ ಒಕ್ಕೂಟ ವಿರೋಧ ವ್ಯಕ್ತಪಡಿಸ್ತಾ ಇದೆ. BJP ವಿರೋಧ ಪಕ್ಷ ವಿರೋಧ ವ್ಯಕ್ತಪಡಿಸ್ತಾ ಇದೆ. ದೋಸ್ತಿ ಮೈತ್ರಿ ಪಕ್ಷ ಆಗಿರುವಂಥ JDS ಕೂಡ ವಿರೋಧ ವ್ಯಕ್ತಪಡಿಸ್ತಾ ಇರುವಂಥದ್ದು. ಇದೇ ಸಂದರ್ಭದಲ್ಲಿ ಒಂದಿಷ್ಟು ಪೋಸ್ಟರ್ ವಾರ್ ಕೂಡ ಈ ಭಾಗದಲ್ಲಿ ನಡೆದಿರುವಂಥದ್ದು. ಅಂದರೆ HD ಕುಮಾರಸ್ವಾಮಿ ಅವರ ಹೆಸರಲ್ಲಿರುವಂಥದ್ದು ಮತ್ತು ಅವರ ಫ್ಯಾಮಿಲಿ ಹೆಸರಲ್ಲಿರುವಂಥ ಜಮೀನು ಅಲ್ಲಿದೆ, ಆ ಕಾರಣಕ್ಕಾಗಿ ಅವರು ಮಾರಾಟಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಅವರ ಲಾಭಕ್ಕೋಸ್ಕರ ಕುಮಾರಸ್ವಾಮಿ ಅವರು ಮಾಡ್ತಾ ಇರೋದು ಅಂತೆಲ್ಲ ಹೇಳ್ತಾ ಇದ್ದಾರೆ. ಆದರೆ ವಾಸ್ತವ ಏನು ಅಂತ ಇನ್ನೂ ಕೂಡ ಗೊತ್ತಾಗಿಲ್ಲ. ಪೋಸ್ಟರ್ ಯಾರು ಅಂಟಿಸಿದ್ರು ಅಂತ ಕೂಡ ಇನ್ನೂ ಕೂಡ ಗೊತ್ತಾಗಿಲ್ಲ. ಅಂದರೆ ಇಲ್ಲಿ ಇನ್ನೂ ಇದ್ರ ಬಗ್ಗೆ ಒಂದು ಮುಕ್ತವಾಗಿರುವಂಥ ಮಾತಿಗೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಇನ್ನೂ ಕೂಡ ಮುಂದಾಗಿಲ್ಲ. ದಿನದಿಂದ ದಿನಕ್ಕೆ ಇದರ ಕಾವು ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ನಾಳೆ ಮತ್ತೆ ಅಲ್ಲಿ JDSನ ಬೃಹತ್ ಹೋರಾಟವೂ ಕೂಡ ಇರುವಂಥದ್ದು. ಯಾವ ಸ್ವರೂಪ ತಾಳುತ್ತೆ ಅನ್ನುವಂಥದ್ದನ್ನು ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಹೋಗ್ತಾ ನೋಡಬೇಕಾಗುತ್ತೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.